ಇಡೀ ದೇಶದಲ್ಲಿ ರಾಮನವಮಿಯ ಸಂಭ್ರಮ ಮನೆ ಮಾಡಿತ್ತು. ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ ರಾಮನವಮಿ ಆಚರಿಸಬೇಕಾದ್ರೆ ವಿದ್ಯಾರಣ್ಯಪುರದಲ್ಲಿ ಜೈ ಶ್ರೀರಾಮ್ ಅಂತ ಘೋಷಣೆ ಕೂತ್ಕೊಂಡು ಕಾರ್ನಲ್ಲಿ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ದವ್ರ ಮೇಲೆ ಹಲ್ಲೆ ಮಾಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಬೆಳವಣಿಗೆ ಆಗಿದೆ ಅಂತ ನೋಡ್ತಾ ಹೋಗೋಣ. ಈ ಘಟನೆ ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆಗೆ ನಿರ್ಧಾರ ಮಾಡಿದ್ದಾರೆ ಇವತ್ತು. ಘಟನೆ ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆಗೆ ನಿರ್ಧಾರ ಮಾಡಿದ್ದಾರೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯ ಮುಂಭಾಗ ಪ್ರತಿಭಟನೆ ಮಾಡೋಕೆ ನಿರ್ಧಾರ ಮಾಡಿದ್ದು. ಇದೀಗ ವಿದ್ಯಾರಣ್ಯಪುರ ಠಾಣೆಗೆ ಡಿಸಿಪಿ ಲಕ್ಷ್ಮೀ ಪ್ರಸಾದ್ ಅವರು ಬಂದಿದ್ದಾರೆ. ಈಗಾಗಲೇ ಠಾಣೆ ಮುಂಭಾಗದ ರಸ್ತೆಗಳಿಗೆ ಬ್ಯಾರಿಕೇಡ್ ಹಾಕಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ನಿನ್ನೆ ನಡೆದಂತಹ ಘಟನೆ ಇದು. ಜೈ ಶ್ರೀರಾಮ್ ಹೇಳಬೇಕಾ, ಅಲ್ಲ ಅಲ್ಲಾಹು ಅಕ್ಬರ್ ಅಂತ ಹೇಳಬೇಕು ಅಂತ ವಾದಕ್ಕೆ ಮಾತಿಗೆ ಮಾತು ಬೆಳೆದು ಹಲ್ಲೆ ಕೂಡ ಮಾಡಿದ್ರು. ಇದೀಗ 4 ಮೇಲೆ ಎಫ್ಐಆರ್ ಕೂಡ ಆಗಿದೆ. ಈ ಪ್ರಕರಣವನ್ನ ಖಂಡಿಸಿ ಬಿಜೆಪಿ ಇವತ್ತು ಪ್ರತಿಭಟನೆಗೆ ಮುಂದಾಗ್ತಾ ಇದೆ. ಎಲ್ಲಿ ಅಂದ್ರೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯ ಮುಂಭಾಗ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ, ಸಜ್ಜಾಗ್ತಾ ಇದ್ದಾರೆ. ಮತ್ತು ಆ ಸ್ಟೇಷನ್ನ ಮುಂಭಾಗವೂ ಕೂಡ ಎಲ್ಲಾ ರೀತಿಯ ಭದ್ರತೆಯನ್ನು ಒದಗಿಸಿರುವಂತದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಇದೀಗ ಇದೇ ರೀತಿಯ ಪ್ರಕರಣ ಹಿಂದೆ ಒಂದು 15-20 ದಿನಗಳ ಹಿಂದೆಯೂ ಕೂಡ ಆಗಿತ್ತು. ಅದು ಹನುಮಾನ್ ಚಾಲೀಸವನ್ನ ಹಾಕಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಗುರು ಜೈ ಶ್ರೀರಾಮ್ ನೋ. ಯಾಕೆ ಜೈ ಶ್ರೀರಾಮ್ ಓನ್ಲಿ ಅಲ್ಲಾ ಏನಕ್ಕೆ ಅಕ್ಬರ್. ಏನಕ್ಕೆ ಯಾವಾಗ ಹೇಳಿದ್ರೆ ನಮ್ಮ ಹಬ್ಬ ನಾವೇನ ಮಾಡ್ಕೊಂತೀರಿ? ನಿಮ್ಮ ಹಬ್ಬಕ್ಕೆ ಬರ್ತೀರಾ? ನಾವು ನಿಮ್ಮ ಹಬ್ಬಕ್ಕೆ ಬರ್ತೀರಾ? ನಾವು ಬರ್ತೀರಾ? ನಿಮ್ಮ ಹಬ್ಬಕ್ಕೆ ಬರ್ತೀರಾ? ನಾವು ಏನು ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಗುರು ಜೈ ಶ್ರೀರಾಮ್ ನೋ. ಯಾಕೆ ಜೈ ಶ್ರೀರಾಮ್ ಓನ್ಲಿ ಅಲ್ಲಾ ಏನಕ್ಕೆ ಅಕ್ಬರ್. ಏನಕ್ಕೆ ಯಾವಾಗ ಹೇಳಿದ್ರೆ ನಮ್ಮ ಹಬ್ಬ ನಾವೇನ ಮಾಡ್ಕೊಂತೀರಿ? ನಿಮ್ಮ ಹಬ್ಬಕ್ಕೆ ಬರ್ತೀರಾ? ನಾವು ನಿಮ್ಮ ಹಬ್ಬಕ್ಕೆ ಬರ್ತೀರಾ? ನಾವು ಬರ್ತೀರಾ? ನಿಮ್ಮ ಹಬ್ಬಕ್ಕೆ ಬರ್ತೀರಾ? ನಾವು ಏನು ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಗುರು ಜೈ ಶ್ರೀರಾಮ್ ನೋ. ಯಾಕೆ ಜೈ ಶ್ರೀರಾಮ್ ಓನ್ಲಿ ಅಲ್ಲಾ ಏನಕ್ಕೆ ಅಕ್ಬರ್. ಏನಕ್ಕೆ ಯಾವಾಗ ಹೇಳಿದ್ರೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಘು ನೀಡ್ತಾರೆ. ರಾಘು, ಓಕೆ, ಈ ಒಂದು ಘಟನೆಯನ್ನ ಖಂಡಿಸಿ ಪ್ರತಿಭಟನೆಗೆ ಬಿಜೆಪಿ ಮುಂದಾಗ್ತದೆ. ಬಟ್ ಪೊಲೀಸ್ ಸ್ಟೇಷನ್ ಮುಂಭಾಗ ಯಾಕೆ ಈ ಪ್ರೊಟೆಸ್ಟ್? ಡೀಟೇಲ್ಸ್ ಏನಿದೆ? ಪ್ರತಿಭಟನೆ ಆರಂಭ ಆಯ್ತಾ? ಡೀಟೇಲ್ಸ್ ಕೊಡೋದಾದ್ರೆ ಇದ್ರ ಬಗ್ಗೆ. ಇದೇ ಪ್ರತಿಭಟನೆ ಈಗಾಗಲೇ ಆರಂಭ ಆಗಿದೆ. ನಾನೀಗ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿದ್ದೇನೆ. ಗಮನಿಸ್ತಾ ಇದ್ದೀರಿ, 50ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಹಿಂದೂ ಪರ ಕಾರ್ಯಕರ್ತರು ಜೊತೆಗೆ ಬಿಜೆಪಿ ಮುಖಂಡರು ಈಗಾಗಲೇ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಗಿರುವಂಥ ಕಾರಣಕ್ಕಾಗಿ ಇಲ್ಲೇ ಪ್ರತಿಭಟನೆಯನ್ನು ಮಾಡಬೇಕು ಅಂತ. ಕಳೆದ ಕೆಲ ದಿನಗಳ ಹಿಂದೆ, ಅಂದರೆ ತಿಂಗಳುಗಳ ಹಿಂದಷ್ಟೇ 1-2-3 ಪ್ರಕರಣಗಳು ಈ ಭಾಗದಲ್ಲಿ ಆಗಿದ್ವು. ಆ ಕಾರಣಕ್ಕಾಗಿ ಇನ್ನೂ ಕೂಡ ಇಲ್ಲಿ ಎಚ್ಚೆತ್ತುಕೊಂಡಿಲ್ಲ ಪೊಲೀಸ್ನವರು. ಹಾಗಾಗಿ ನಾವು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಈಗಾಗಲೇ ಪ್ರತಿಭಟನೆ ಆರಂಭ ಆಗಿದೆ. 50ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಕಾಣ್ತಾ ಇದೆ, ಗಮನಿಸಬಹುದು. ಒಂದು ಮನವಿಯನ್ನ ಅಂದ್ರೆ ಪೊಲೀಸರಿಗೆ ಮಾಡುವಂತದ್ದು, ಯಾವುದೇ ಕಾರಣಕ್ಕೂ ಈಗ ಬಂಧಿಸಿರುವಂತ ಆರೋಪಿಗಳೇನಿದ್ದಾರೆ ಅವರನ್ನ ನೀವು ಮೈನರ್ ಅಂತೇಳಿ ಯಾವುದೇ ಕಾರಣಕ್ಕೂ ಬಿಡಂಗಿಲ್ಲ. ನಿಜಕ್ಕೂ ಆ ಘಟನೆಗಳ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದನ್ನ ನೀವು ಹೊರ ತರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಆಕ್ರೋಶವನ್ನು ಅವರು ಆಗ್ತಾ ಇದ್ದಾರೆ. ಸದ್ಯಕ್ಕೆ ಮನವಿಯನ್ನ ಮಾಡಿ ಹೋಗ್ಲಿಕ್ಕೆ ನಿರ್ಧಾರವನ್ನ ಮಾಡಿರುವಂಥದ್ದು. ಮತ್ತೊಂದು ಕಡೆ ಕುಟುಂಬಸ್ಥರು, ಅಂದ್ರೆ ಈಗಾಗಲೇ ಬಂಧನ ಆಗಿರುವಂತಹ ಸಾಹಿಲ್ ಏನಿದ್ದಾರೆ, ಆ ಸಾಹಿಲ್ ಅವರ ಕುಟುಂಬಸ್ಥರು ಕೂಡ ಠಾಣೆಯ ಮುಂಭಾಗ ಬಂದಿರುವಂತದ್ದು. ಅವರು ಕೂಡ ತಮ್ಮ ಮಗನನ್ನ ನೋಡ್ಲಿಕ್ಕೆ ಠಾಣೆಯ ಮುಂಭಾಗಕ್ಕೆ ಬಂದಿದ್ದಾರೆ. ಬಟ್ ಆದ್ರೆ ಅವರಿಗೆ ಸ್ಪಷ್ಟವಾದಂತ ಮಾಹಿತಿ ಇಲ್ಲ, ಯಾಕೆ ನಮ್ಮ ಮಗನನ್ನ ಕರ್ಕೊಂಡು ಬಂದಿದ್ದಾರೆ ಏನು ಅನ್ನುವಂತ ಸ್ಪಷ್ಟ ಮಾಹಿತಿ ಇಲ್ಲ. ಬಟ್ ಮತ್ತೊಂದು ಕಡೆ ಆ ಮುಖಂಡರು ಎಲ್ಲವೂ ಕೂಡ ಬರ್ತಾ ಇದ್ದಾರೆ, ಗಮನಿಸ್ತಾ ಇರ್ಬೋದು. ಅವರ ಕುಟುಂಬಸ್ಥರು ಇಲ್ಲೇ ನಿಂತಿದ್ದಾರೆ. ಅವರು ಕೂಡ ಮಾಹಿತಿಯನ್ನ ಪಡೆಯೋದಕ್ಕೆ, ಅಂದ್ರೆ ಪೊಲೀಸರಿಂದ ಮಾಹಿತಿಯನ್ನ ಪಡೆಯೋದಕ್ಕೆ ಕಾಯ್ತಾ ಇರುವಂತದ್ದು. ಮತ್ತೊಂದು ಕಡೆ ಬಿಜೆಪಿ ಮುಖಂಡರುಗಳು ಕೂಡ ಈಗ ಠಾಣೆಯ ಮುಂಭಾಗಗಳಿಗೆ ಆಗಮಿಸುವಂಥದ್ದು, ಪ್ರತಿಭಟನೆಯಲ್ಲಿ ಭಾಗಿಯಾಗುವಂಥದ್ದು, ಇವೆಲ್ಲವೂ ಕೂಡ ಆಗ್ತಾ ಇದೆ. ಕಾರಣ ಆಗಿರುವಂಥ ಘಟನೆ ಏನಿದೆ ವಿದ್ಯಾರಣ್ಯಪುರಂನಲ್ಲಿ ಆಗಿರುವಂಥದ್ದು ಸರಿಯಲ್ಲ. ಈ ಹಿಂದೆ ಕೂಡ 2-3 ಘಟನೆಗಳು ಆಗಿದ್ವು, ಆದರೂ ಸಹ ಪೊಲೀಸರು ಎಚ್ಚೆತ್ಕೊಂಡಿಲ್ಲ ಅನ್ನುವಂಥದ್ದು ಪ್ರತಿಭಟನಾಕಾರರ ಆಕ್ರೋಶ. ತಮೇಶ್ ಗೌಡ ಅವರಿದ್ದಾರೆ, ಮಾತನಾಡಿಸ್ತಾರೆ. ಅವರ ನೇತೃತ್ವದಲ್ಲಿ ಆಗ್ತಾ ಇರುವಂಥದ್ದು. ಜೊತೆಗೆ ಘಟನೆ ಯಾರಿಗಾಯ್ತು ನಿನ್ನೆ, ಅವರು ಸಹ ಅವ್ರ ಜೊತೆ ಇದ್ದಾರೆ, ಮಾತನಾಡಿಸ್ತಾನೆ. ಸರ್, ನಿನ್ನೆ ಆಗಿರುವಂಥ ಘಟನೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ನೋಡಿ, ಇವತ್ತು ಶ್ರೀರಾಮನವಮಿ ಹಬ್ಬದ ದಿವಸ ಒಂದು ಕೋಮಿನವರು ನಮ್ಮ ಹಿಂದೂ ಯುವಕರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಕೆಟ್ಟ ಕೆಲಸ ಕೈ ಹಾಕಿದ್ದಾರೆ. ಮಾನ್ಯ ಅಧಿಕಾರಿಗಳನ್ನು ಇವತ್ತು ನಾವು ಕೇಳಕ್ಕೆ ಬಂದಿದ್ದೀವಿ. ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಏನಾಗಿದೆ?
ಕರ್ನಾಟಕ ರಾಜ್ಯ ಸರ್ಕಾರ ಈ ರೀತಿಯಾದಂಥ ಘಟನೆಗಳಿಗೆ ನಿರಂತರವಾಗಿ ಕುಮ್ಮಕ್ಕು ಕೊಡ್ತಕ್ಕಂಥ ಕೆಲಸ ಶುರು ಮಾಡಿದೆ. ಇವತ್ತು ನಾವು ಹಿರಿಯ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ, ಅವ್ರನ್ನ ಭೇಟಿ ಮಾಡಕ್ಕೆ ಹೊರಟಿದ್ದೀವಿ. ಯಾವ ರೀತಿಯಾದಂಥ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ನಡೀತಾ ಇದೆ, ಅದರಲ್ಲಿ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಮೊನ್ನೆ ನಡೆದಂಥ ಟೆರರಿಸ್ಟ್ ಅಟ್ಯಾಕಲ್ಲೂ ಕೂಡ ಕೆಲವರು ಇಲ್ಲಿ ಭಾಗಿಯಾಗಿದ್ದರು ಅಂತೇಳಿ ತಣಿಸಂದ್ರ ಮತ್ತು ಜಕ್ಕೂರಿನ ಕೆಲವು ಭಾಗಗಳಿಗೆ NIA ತಂಡ ಬಂದೋಯ್ತು. MS ಪಾಳ್ಯದಲ್ಲೂ ಕೂಡ ಈ ರೀತಿಯಾದಂಥ ಭಯೋತ್ಪಾದಕ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ರೀತಿ ನಡೀತಾ ಇದೆ ಅಂತ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಇಲ್ಲೋ ಅಂತಕ್ಕಂಥ ಕೇಳ್ತಕ್ಕಂಥ ಕೆಲಸಕ್ಕೆ ಮಾಡೋಕ್ಕೆ ಇವತ್ತು ನಾವು ಬಂದಿದ್ವಿ. ಇವರಿಬ್ಬರು ಹಲ್ಲೆಗೊಳಗಾಗಿರ್ತಕ್ಕಂಥ ಯುವಕರು ಕೂಡ ನಮ್ಮ ಜೊತೆ ಬರ್ತಿದ್ದಾರೆ. ನಾವೀಗ ನ್ಯಾಯ ಕೇಳೋಕ್ಕೆ ಸ್ಟೇಷನ್ಗೆ ಹೊರಟಿದ್ದೀವಿ. ಓಕೆ, ಈಗ ಮುಂದೆ ಏನು ಸರ್, ಇವತ್ತೀಗ ಈ ಪ್ರತಿಭಟನೆ ಆಗುತ್ತೆ, ಈ ನಂತರದಲ್ಲಿ ಹೇಗೆ ಹೋರಾಟವನ್ನು ಏನಾದರೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಪ್ಲಾನ್ಗಳಿದೆ ಹೇಗೆ? ಅಧಿಕಾರಿಗಳನ್ನು ಭೇಟಿ ಮಾಡ್ತಿದ್ದೀವಿ. ನಮ್ಮ DCP ಅವರು ಇದ್ದಾರಂತೆ ಮತ್ತು ಅಡಿಷನಲ್ ಕಮಿಷನರ್ ಕೂಡ ಬಂದಿದ್ದಾರಂತೆ. ಅವ್ರ ಹತ್ರ ಮಾತಾಡಿ ಅವ್ರು ಏನು ಮಾತಾಡ್ತಾರೆ ಅದ್ರ ಮೇಲೆ ಮುಂದಿನ ತೀರ್ಮಾನ ನಾವು ತಗೊಳ್ತೀವಿ. ಯಾವುದೇ ಕಾರಣಕ್ಕೂ ಹಿಂದೆ ಸರಿಯ ಪ್ರಶ್ನೆ ಇಲ್ಲ. ಉಗ್ರ ಹೋರಾಟವನ್ನು ರಾಘು, ಸಾಧ್ಯ ಆದ್ರೆ ಹಲ್ಲೆಗೊಳಗಾದವ್ರು ಮಾತಾಡಿಸಬಹುದಾ? ಮತ್ತೊಂದ್ ಕಡೆ ಅವರ ಕುಟುಂಬಸ್ಥರು ಅಂದ್ರೆ ಖಂಡಿತವಾಗ್ಲೂ ವಿದ್ಯಾ ನನ್ನೊಟ್ಟಿಗೆ ಅವರಿಂದ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಹಳ್ಳೆಗೊಳಗಾದವರು ಕೂಡ ಇದ್ದಾರೆ. ಯಾಕೆ ನಿನ್ನೆ ಏನಾಯ್ತು? ಇಲ್ಲ, ನಾವು ಜಕ್ಕೂರಿಂದ MS ಪಾಳ್ಯ ಕಡೆಗೆ ಹೋಗ್ತಾ ಇದ್ರಿ. ಬರೀ ಧ್ವಜ ಇಟ್ಕೊಂಡಿದ್ರಿ ಅಷ್ಟೇ. ಅದಕ್ಕೆ ಬಂದ್ಬಿಟ್ಟು ಇಬ್ರು ನಿನ್ಸ್ಬಿಟ್ಟು ರಾಮ್ ಎಲ್ಲ ಹೇಳಂಗಿಲ್ಲ, ಅಲ್ಲ ಹೋಗಿ ಬರನ್ನಿ ಅಂತ ಹೇಳಿದ್ರು. ನಾವ್ ಹೇಳಲ್ಲ ಅಂದ್ಬಿಟ್ಟು ಕಾರಿಂದ ಇಳಿಯಕ್ ಹೋದ್ರಿ. ಇಳಿದ ತಕ್ಷಣ ಏನಾಯ್ತು, ಟ್ರಾಫಿಕ್ ಜಾಸ್ತಿ ಇತ್ತಂತ ನಾವು ಆಚೆ ಬಂದ್ವಿ. ಓಕೆ, ಅದ್ರ ಜೊತೆಗೆ ಇವತ್ತು ಒಂದು 3-4 ಜನನ ಬಂಧನ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಯಾರೋ ಆರೋಪಿಗಳಿದ್ರು, ಅವರೇನಾ ಹೇಗೆ ನಿಮ್ಗೆ ಸರ್, ನಾವು ನೋಡ್ಮೇಲೆ ಗೊತ್ತಾಗುತ್ತೆ. ಗೊತ್ತಿಲ್ಲ ಅವ್ರು ಯಾರು ಅಂತ. ಮುಂಚೆ ಏನಾದ್ರು ಅವ್ರು ನೋಡಿದ್ರೆ? ಇಲ್ಲ, ಗೊತ್ತಿಲ್ಲ. ಯಾಕೆ ಗೊತ್ತಾ ಇದ್ದವ್ರ ಮೇಲೆ ಈ ರೀತಿಯಾಗಿ ಇದ್ರು ಫುಲ್ಲು. ಅದರಿಂದ ಅವ್ರು ಬರೀ ಧ್ವಜ ನೋಡ್ಕೊಂಡೆ ಹಂಗೆ ಬಂದಿದ್ದಾರೆ. ಘಟನೆ ಆದ್ಮೇಲೆ ಹೋಗಿ ಕರ್ಕೊಂಡು ಬಂದಂತ ಕೂಡ ನಿಮ್ಗೆ ಗೊತ್ತಿಲ್ಲ? ಇಲ್ಲ, ಗೊತ್ತಿಲ್ಲ ಸರ್, ಯಾರಂತಾನೆ ಗೊತ್ತಿಲ್ಲ ಅವರೆಲ್ಲ. ಅಲ್ಲೇ ಒಳಗಾದವರು ಅಂದ್ರೆ ನಿನ್ನೆ ಯಾರಿದ್ರು ಅವರ ಮಾತುಗಳು, ಮತ್ತೊಂದ್ ಕಡೆ ಅಲ್ಲೇ ಮಾಡಿದಂಥವ್ರು ಹೇಳಿ ಆರೋಪಿಗಳನ್ನ ಯಾರು ಕರ್ಕೊಂಡು ಬಂದಿದ್ದಾರೆ ಅವರ ಕುಟುಂಬಸ್ಥರು ಕೂಡ ಈಗ ಠಾಣೆಯ ಮುಂಭಾಗಕ್ಕೆ ಬಂದಿದ್ದಾರೆ. ಅವರನ್ನ ಕೂಡ ಅವರ ಮಕ್ಕಳ ಬಗ್ಗೆ ಮಾಹಿತಿಯನ್ನು ಪಡೆಯುವಂಥ ಕೆಲಸಗಳು ಕೂಡ ಸದ್ಯ ಠಾಣೆಯಲ್ಲಿ ಆಗ್ತಾ ಇದೆ. ಅವ್ರು ಹೇಳುವಂಥ ಮಾಹಿತಿಯ ಪ್ರಕಾರ ನಮ್ಮ ಮಗ ಆ ರೀತಿ ಮಾಡಿಲ್ಲ, ವಿಚಾರಣೆಗೆ ಅಂತೇಳಿ ಕರ್ಕೊಂಡು ಬಂದಿದ್ದಾರೆ. ಬಟ್ ಆದರೆ ನಿನ್ನೆ ರಾತ್ರಿಯಿಂದ ಠಾಣೆಯಲ್ಲಿ ಕೂರಿಸ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಅಲ್ಲೇ ಮಾಡಿದಿರೋ ಅನ್ನೋಂಥ ಆರೋಪಿ ಏನಿದ್ದಾರೆ ಸಾಹಿಲ್ ಅವರ ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು. ವಿದ್ಯಾ? ಎಸ್, ಥ್ಯಾಂಕ್ ಯು ರಾಘು ತಮ್ಮ ಡೀಟೇಲ್ಸ್ಗೆ. ಸದ್ಯಕ್ಕೆ ಓಕೆ, ಸದ್ಯದ ಅಪ್ಡೇಟ್ ಪ್ರಕಾರ ಇದೀಗ ಪೊಲೀಸ್ ಠಾಣೆಯ ಮುಂಭಾಗ ಪ್ರತಿಭಟನೆಗೆ ರೆಡಿಯಾಗಿದ್ದಾರೆ. ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕೆ ಅನ್ಯಕೋಮಿನ ಇಬ್ಬರು ಯುವಕರು ಬಂದು 3 ಹಿಂದೂ ಯುವಕರ ಮೇಲೆ ಹಲ್ಲೆ ಮಾಡುವಂತಹ ಘಟನೆ ಬೆಂಗಳೂರಿನ ವಿದ್ಯಾರಣ್ಯಪುರದ ಚಿಕ್ಕಬೆಟ್ಟಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆಯಲ್ಲಿ ಹಲ್ಲೆಗೊಳಗಾದಂತ ಯುವಕ ಕೂಡ ಪವನ್ ಅಂತ ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನು ಕೂಡ ಮಾತಾಡ್ಸೋಣ. ಯಾವ ವಿಚಾರಕ್ಕೆ ಗಲಾಟೆ ಆಯ್ತು, ಏನಾಯ್ತು ಸರ್? ನಾವು MS ಪಾಳ್ಯ ಸೈಡ್ ಪಾಸ್ ಆಗಬೇಕಾದ್ರೆ ಬೆಟ್ಟಳ್ಳಿ ಬಸ್ ಸ್ಟಾಪ್ ಮುಂದೆ ನಾವು ಫ್ಲಾಗ್ ಕೈಲಿ ಹಿಡ್ಕೊಂಡು ಹೋಗಿದ್ದಕ್ಕೆ ಇಬ್ಬರು ಮುಸ್ಲಿಮ್ಸ್ ಅವ್ರು ಬಂದರು. ಗಾಡಿಯಲ್ಲಿ ಬಂದ್ಬಿಟ್ಟು ಕೆಟ್ಟ ಮಾತಲ್ಲಿ ಬೈದರು. ಕ್ಯಾ ಜೈ ಶ್ರೀರಾಮ್ ಅಲ್ಲ ಹೋಗ್ಬರ್ ಬೋಲೋ ಅಂದರು. ಅದಕ್ಕೆ ನನ್ನ ಫ್ರೆಂಡು, ನಾವ್ಯಾಕೆ ಹೇಳ್ಬೇಕು ಅಲ್ಲ ಹೋಗ್ಬರ್, ಇದು ನಮ್ಮ ಹಬ್ಬ, ನಾವ್ಯಾಕೆ ಹೇಳ್ಬೇಕು ಜೈ ಶ್ರೀರಾಮ್, ನಿಮ್ಮ ಹಬ್ಬಕ್ಕೆ ತಂಟೆಗೆ ಹಂಗೆ ನಾವು ಬರ್ತೀವಾ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಫ್ಲಾಗ್ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ರು. ಏನು ಫ್ಲಾಗ್ ಎಲ್ಲ ಕಿತ್ಕೊಂಡು ಟ್ರೈ ಮಾಡ್ತಿದ್ದೀರಾ, ಏನು ಮೇಲೆ ಬರ್ತಿದ್ದೀರಾ ಅಂದ್ಬಿಟ್ಟು ಕಾರಿಂದ ಇಳಿದ್ರಿ ಹೋಗಿ ಗದರಿದ್ರಿ. ಆಮೇಲೆ ಹಿಂಗೆ ಮಾತಾಡಿದ್ರು. ನಾವು ಸರಿಯಾಗಿ ಮಾತಾಡಿದ್ರಿ, ಅಟ್ಟಾರ್ಸ್ಕೊಂಡು ಹೋದ್ರಿ. ಅವ್ರು ಗಲಿ ಹೊಡೆ ಹೋದ್ರು. ನಾವು ಯಾಕೆ ಅಂದ್ಬಿಟ್ಟು ನಾವು ಬಂದು ಕಾರದ್ದು ಬೇಕಾದ್ರೆ ಇನ್ನೂ 3 ಜನ ಕರ್ಕೊಂಬಂದರು. ಕರ್ಕೊಂಬರ್ಬೇಕಾದ್ರೆ ಒಬ್ಬನ ಕೈಲಿ ದೊಣ್ಣೆ ಇತ್ತು, ತುಂಬ ದೊಡ್ಡದು, ತುಂಬ ಸ್ಟ್ರಾಂಗು ಇತ್ತು. ದೊಣ್ಣೆ ಎತ್ಕೊಂಡ್ಬಂದು ನಮ್ಮ ಮೇಲೆ ದಾಳಿ ಮಾಡಿದ್ರು ಸರ್. ನೀವೇನು ಜೈ ಶ್ರೀರಾಮ್ ಘೋಷಣೆ ಕೂಗ್ತಿದ್ರಾ ಅಥವಾ ಧ್ವಜ ಹಾಕೊಂಡಿದ್ರೆ ಏನು? ಸರ್, ಧ್ವಜ ಘೋಷಣೆ ಏನು ಮಾಡ್ತಿರ್ಲಿಲ್ಲ ಸರ್. ಜಸ್ಟ್ ನಾವು ಕಾರಲ್ಲಿ ಹೋಗ್ತಿದ್ರಿ, ಫ್ಲಾಗ್ ಕೈಲಿ ಹಿಡ್ಕೊಂಡೆ ಹೋಗ್ತಿದ್ರಿ. ಕಾರಲ್ಲಿ ನಾನು ಹಿಂದೆ ಸೀಟಲ್ಲಿ ಫ್ಲಾಗ್ ಕೈಲಿ ಹಿಡ್ಕೊಂಡು ಹೋಗ್ತಿದ್ರಿ. ನಾವು ಯಾವ ರ್ಯಾಲಿ ಏನು ಮಾಡ್ತಿರ್ಲಿಲ್ಲ. ನಾವು ಇದ್ದಿದ್ದು 3 ಜನ ಒಂದು ಕಾರಲ್ಲಿದ್ರಿ ಅಷ್ಟೇ ಸರ್. ಈಗ ಪ್ರಾರಂಭದಲ್ಲಿ ಅವರು ಎಷ್ಟು ಜನ ಬಂದರು, ಆ ನಂತರದಲ್ಲಿ ಅಟ್ಯಾಕ್ ಮಾಡಿದ್ದು ಎಷ್ಟು ಜನ? ಅಟ್ಯಾಕ್ ಮಾಡಿದ್ದು ಟೋಟಲ್ 5 ಜನ ಸರ್. 5 ಜನ ಅಟ್ಯಾಕ್ ಮಾಡಿದ್ರು. ಸೊ ನಮ್ಗೆ ಏನು ಮಾಡಬೇಕಂತ ಗೊತ್ತಿಲ್ಲ. ನಾನು ಇಮಿಡಿಯೇಟ್ ಎಸ್ಕೇಪ್ ಆದೆ. ನಮ್ಮ ಮುಂದೆ ಫ್ರೆಂಡ್ಸ್ ಅವರು ಕಾರ್ ಹತ್ಬಿಟ್ಟು ಅವ್ರು ಎಸ್ಕೇಪ್ ಆದರು ಸರ್, ಅಷ್ಟೇ. ಈಗ ನಿಮ್ಮ ಜೊತೆಲಿದ್ದವ್ರಿಗೆ ಎಷ್ಟು ಮಟ್ಟ ಗಾಯ ಆಗಿದೆ ಸರ್? ಸರ್, ನಮ್ಮ ಒಬ್ಬ ಫ್ರೆಂಡ್ ಕಾರ್ ಓಡಿಸ್ತಿರ್ಬೇಕಾದ್ರೆ ಅವನಿಗೆ ತಲೆ ಏಟಾಗಿದೆ ಸರ್. ಇನ್ನೊಬ್ಬ ವ್ಯಕ್ತಿಗೆ, ನನ್ನ ಫ್ರೆಂಡ್ಗೆ ಮೂಗು ಹೊಡೆದಿದ್ದಾರೆ, ರಕ್ತ ಬಂದಿದೆ. ಆ್ಯಂಡ್ ಮತ್ತು ನನಗೆ ಸೈಡಲ್ಲಿ ನುಗ್ಬಿಟ್ಟು ಬೀಳಿಸ್ಬಿಟ್ಟು ಇಬ್ಬರು ಬಂದು ನನ್ನ ಮೇಲೆ ಹೊಡೆದ್ರು. ನಾನು ಅವ್ರನ್ನ ತಳ್ಳಿಬಿಟ್ಟು ಹೊಡೋದೆ ಸರ್. ಯಾವ ಮಾರಕಾಸ್ತ್ರಗಳು ತಗೊಬಂದಿದ್ರ? ಆ ಟೈಮಲ್ಲಿ ನಿಮ್ಗೆ ಯಾರು ಸಪೋರ್ಟ್ ಮಾಡೋಕ್ಕೆ ಯಾರು ಬರಲಿಲ್ವಾ, ಹೇಗೆ? ಸರ್, ಆ್ಯಕ್ಚುಲಿ
ನಮ್ಮ ಇಂಡಿಯನ್ಸ್ ಹಿಂಗೆ ಸರ್. ಅಲ್ಲ, ಅಷ್ಟು ಜನ ಆಲ್ಮೋಸ್ಟ್ ಒಂದು 100 ಜನ ಇದ್ರು. 100 ಜನರಲ್ಲಿ ಒಬ್ರು ಬಂದು ಏನಾಗ್ತಿದೆ ಇಲ್ಲಿ ಅಂತ ಏನು ತಡೆದಿಲ್ಲ. ಮುಸ್ಲಿಮ್ಸು ಇದ್ರು, ಹಿಂದೂಸು ಇದ್ರು. 2-3 ಬಸ್ಗಳು ನಿಂತಿದೆ. ಒಬ್ರು ಬಂದು ಏನಾಯ್ತು ಅಂತ ಏನೂ ಕೇಳಿಲ್ಲ ಸರ್. ನಾವು ಅವ್ರ ರಿವರ್ಸ್ ಅಟ್ಯಾಕ್ ಮಾಡಿ ಅವ್ರು 5 ಜನಕ್ಕೆ ಹೊಡೆದಿದ್ರು ಇನ್ನೂ ಬರೋರು ಸರ್ ಜನ. ಅವರವರೇ ಬರೋರು ಸರ್. ಇದು ರೈಟ್ ಅಲ್ಲ ಅಂತ ಹೇಳ್ತಿದ್ದೀವಿ. ಇದು ಎಲ್ಲ ಮುಸ್ಲಿಮ್ಸ್ ಅವ್ರ ಮೇಲೆ ಬ್ಲೇಮ್ ಮಾಡ್ತಿಲ್ಲ. ಸ್ವಲ್ಪ ಜನ ಮುಸ್ಲಿಮ್ಸ್ ಅವ್ರು ಮಾತ್ರನೇ. ನಮ್ಮಬ್ಬ ನಾವು ಮಾಡ್ಕೊಂತೀವಿ, ನಿಮ್ಮೊಬ್ಬ ನೀವು ಮಾಡ್ಕೊಳ್ಳಿ, ಅದರಲ್ಲಿ ಇದೇನಿಲ್ಲ. ಬಟ್ ನಮ್ಮ ತಂಟೆಗಂತೂ ಬರಬೇಡಿ. ನಾವು ನಿಮ್ಮ ತಂಟೆಗೆ ಬಂದೂ ಇಲ್ಲ. ಯಾರು ಬಂದಿದ್ದಾರೆ ಅಂತ. ಈಗ ಹಲ್ಲೆಗೊಳಗಾದವ್ರು ನಿಮ್ಗೆ ಏನು ಪರಿಚಯನಾ ಅಥವಾ ನೀವು ಫಸ್ಟ್ ಟೈಮ್ ಆ ಏರಿಯಾಗೆ ಹೋಗಿದ್ದ? ಸರ್ ನಮ್ಗೆ ಅವ್ರು ಯಾರು ಅಂತ ಗೊತ್ತಿಲ್ಲ, ಏನು ಅಂತಲೂ ಗೊತ್ತಿಲ್ಲ ಸರ್. ಫಸ್ಟ್ ಟೈಮ್ ನಾವು ಹೋಗ್ಬೇಕಾದ್ರೆ ಅವ್ರು ನಮ್ಮ ಮೇಲೆ ದಾಳಿ ಮಾಡಿದ್ರು ಅಷ್ಟೇ ಸರ್. ಎಲ್ಲಿಂದ ಎಸ್ಕೇಪ್ ಆದ್ರಿ ಅಷ್ಟೇ ಸರ್. ಇದು ಘಟನೆ ಬಗ್ಗೆ ಪವನ್ ಹೇಳುವಂಥದ್ದು ಅಂದರೆ ಅವರು ಧ್ವಜ ಹಿಡ್ಕೊಂಡು ಹೋಗ್ತಿರ್ತಾರೆ. ಆ ಸಂದರ್ಭದಲ್ಲಿ ಇಬ್ಬರು ಬಂದಂಥ ಯುವಕರೇನಿದ್ರು, ಯುವಕರು ಮೊದಲ ಬಾರಿಗೆ ಯಾಕೆ ಶ್ರೀರಾಮ್ ಘೋಷಣೆ ಕೂಗ್ತಾ ಇದ್ದಾರೆ, ಇಲ್ಲಿ ಅಲ್ಲ ಅಂತ ಘೋಷಣೆ ಮಾತ್ರ ಕೂಗಬೇಕು ಅಂತೇಳಿ ಗಲಾಟೆ ಮಾಡ್ತಾರೆ. ಗಲಾಟೆ ಮಾಡಿದ ನಂತರದಲ್ಲಿ ಮೊದಲು ಏನು ಇಬ್ಬರು ಬಂದಿದ್ರು, ಆ ನಂತರದಲ್ಲಿ 5 ಜನ ಸೇರಿಕೊಂಡು 3 ಯುವಕರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂಥದ್ದು. ಈ ಸಂಬಂಧಪಟ್ಟ ಹಾಗೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸಚಿನ್ ಜೊತೆ ಉಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.